ಋತು ಋತು ಬಾಯಿಲಿ ನಿನ್ಗೊಂದೊಳ್ಳೆ ವಿಷಯ ಹೇಳ್ತೀನಿ, ಸಂತೋಷದ ವಿಷಯ ಹೇಳ್ತೀನಿ ಬಾಯಿಲಿ. ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಿಲ್ಲ, ನಿಮ್ಮ ಚಿಕ್ಕಪ್ಪ ಏನೋ ಬಿಸ್ನೆಸ್ ಮಾಡೋದಕ್ಕೆ ನಿನಗೆ ಸಹಾಯ ಮಾಡ್ತಾರಂತೆ. ನಿನ್ಗೇನಾದ್ರೂ ಮನೆ ಹತ್ರನೇ ಕೆಲಸ ಮಾಡೋ ಥರ, ನೀನು ಓನರ್ ಆಗಿ ಮಾಡಿಸೋ ಥರ ಕೆಲಸ ಮಾಡಿಕೊಡ್ತಾರಂತೆ. ಏನಂತಂದರೆ ಅಗ್ದೂರಿ ಮತ್ತು ಗೋಣಿ ದಾರ, ಅದಕ್ಕೆ ಇದೆಲ್ಲ ಸಿಪ್ಪೆ ಮಟ್ಟಿದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ನಾರೆಲ್ಲನ ಅಗ್ದೂರಿ ಮಾಡೋದು ಮತ್ತು ಗೋಣಿ ದಾರಗಳೆಲ್ಲ ಮಾಡೋದು, ಗೋಣಿ ಚೀಲ ಮಾಡೋದು, ಇವೆಲ್ಲ ಬರುತ್ತೆ ನೋಡು. ಆ ಥರ ಫ್ಯಾಕ್ಟ್ರಿ ಮಾಡಿಕೊಡ್ತಾರಂತೆ ನಿನಗೆ. ಹೌದಾ, ಒಳ್ಳೆ ಐಡಿಯಾ ಮಾಡಿದಾರಪ್ಪ ನಮ್ಮ ಚಿಕ್ಕಪ್ಪ. ಆ ಥರ ಯಾವುದೂ ಇಲ್ಲಲ್ಲ ಇಲ್ಲಿ, ಆ ಥರ ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ ಅನಿಸುತ್ತೆ. ಮತ್ತು ಅದು ಹೆಂಗೆ ಮಾಡ್ಬೇಕೇನು, ಅದೆಲ್ಲ ಮಿಷಿನ್ಗಳು ಬೇಕಲ್ಲ. ಅದೆಲ್ಲ ಮಿಷಿನ್ಗಳೆಲ್ಲನ ನಿಮ್ಮ ಚಿಕ್ಕಪ್ಪನೇ ಎಲ್ಲ ತಗೊಂಬಂದು ಕೊಡ್ತಾರಂತೆ. ಅವ್ರ ಫ್ರೆಂಡ್ ಯಾರೋ ಮಾಡ್ತಾ ಇದ್ದಾರಂತೆ, ಭಾಳ ಚೆನ್ನಾಗಾಗುತ್ತೆ ಅಂತೆ. ಅದರಲ್ಲಿ ಏನು ವೇಸ್ಟೇಜ್ ಆಗಲ್ಲಂತೆ, ಸಿಪ್ಪಿ ಮಟ್ಟುಗಳೆಲ್ಲ ತೊಗೊಂಬರೋದಂತೆ. ಇವಾಗ ಅದು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಂದರೆ, ಅದನ್ನು ತೆಂಗಿನಕಾಯಿ ತಗೊಂಬೋದ್ರಿಂದನ. ತೆಂಗಿನಕಾಯಿ ತೊಗೋಬೇಕಂತೆ. ನಿಮ್ಮ ಚಿಕ್ಕಪ್ಪನೂ ಇರ್ತಾರಂತೆ ಜೊತೆಗೆ. ತೆಂಗಿನಕಾಯಿ ಎಲ್ಲ ತಿಂದು ಹಾಕಿಸ್ತಾರಂತೆ, ಅವನ್ನೆಲ್ಲ ಸುಲಿಸ್ತಾರಂತೆ, ಆ ಸಿಪ್ಪೆ ಮಟ್ಟೆ ಒಣಗಿಸ್ತಾರಂತೆ, ಆ ಕಾಯೆಲ್ಲ ಮಾರ್ಕೊಳ್ತಾರಂತೆ, ಕೊಬ್ಬರಿಗೆ ಹಾಕ್ತಾರೆ. ಅವು ಚಿಪ್ಪನು ಅವನು ಅದರಲ್ಲಿ ತೆಂಗಿನಕಾಯಿಯಲ್ಲಿ ಸ್ವಲ್ಪನೂ ವೇಸ್ಟ್ ಆಗಲ್ವಂತೆ ಋತು. ತೆಂಗಿನಕಾಯಲ್ಲಿ ಅದು ಕೊಬ್ಬರಿ ಆಗಿರೋದೆಲ್ಲ ಕೊಬ್ಬರಿಗೆ ಹಾಕಿಸ್ತಾರಂತೆ, ಕೊಬ್ಬರಿಗೆ ಹಾಕ್ಸಿ ಕೊಬ್ಬರಿ ಮಾರ್ತಾರೆ. ಅದು ಚಿಪ್ಪನು ಅದು ವೇಸ್ಟೇಜ್ ಆಗಲ್ಲಂತೆ, ಅದು ತೊಗೊಳ್ತಾರಂತೆ ದುಡ್ಡಿಗೆ. ಅದಕ್ಕೆ ಏನೇನಕ್ಕೋ ಉಪಯೋಗ ಮಾಡ್ತಾರಂತೆ, ಅದನ್ನು ತೊಗೊಳ್ತಾರಂತೆ. ಸಿಪ್ಪಿ ಮಟ್ಟೆ ಸುಲಿದಿರೋದು ಅದನ್ನು ಒಣಗಿಸ್ಬಿಟ್ಟು ಅದನ್ನು ಮಿಷಿನಿಗೆ ಹಾಕಿಸ್ತಾರಂತೆ. ಅದನ್ನು ಹಾಕ್ಸಿ ನಾರು ತೆಗೆದುಬಿಟ್ಟು ಅದರಲ್ಲಿ ಹಗ್ಗ ಮಾಡೋದು, ಹಗ್ಗದುರಿ ಅಂತ ಬರುತ್ತಲ್ಲ, ಅದನ್ನು ಮಾಡೋದು. ಮತ್ತು ಅದರಲ್ಲಿ ಏನೇನೋ ಅದೇನೋ ಬರುತ್ತಂತಪ್ಪ, ಇದು ಗೋಣಿ ದಾರ ಗೋಣಿ ಚೀಲ ಅದು ಮಾಡ್ಬೋದಂತೆ. ಮತ್ತು ಇನ್ನೊಂದು ಏನೋ ಹೇಳಿದ್ರಪ್ಪ, ಮ್ಯಾಟ್ಗಳು ಬರುತ್ತಲ್ಲ, ಮ್ಯಾಟ್ಗಳು ಹಾಕ್ಬೋದಂತೆ. ಮತ್ತು ಇನ್ನು ಏನೇನೋ ಮಾಡ್ಬೋದಂತೆ ಋತು. ಅದರಲ್ಲಿ ಏನೋ ಅದು ಕಾಲರ್ಸ್ಕೊಳ್ಳೋ ಮ್ಯಾಟ್ ಬರುತ್ತೆ ನೋಡು, ಒಂಥರ ನಾರಿನ ಥರ, ಆ ಥರ ಮ್ಯಾಟ್ಗಳಂತೆ ಅದು. ಈ ಥರ ಬಿಸ್ನೆಸ್ ಮಾಡೋ ಥರ ನೀನು ಬಿಸ್ನೆಸ್ ಮಾಡಿಕೊಡ್ತಾರಂತೆ ನಿಮ್ಮ ಚಿಕ್ಕಪ್ಪ. ಒಂದು ನಿಮಿಷ ಋತು, ಯಾವುದೋ ಫೋನ್ ಬರ್ತಾಯಿದೆ. ಹಲೋ 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 ಹಲೋ, ನಾನು ಕಣಪ್ಪ ಪ್ರವಿ, ನಿಮ್ಮ ಅಮ್ಮಯ್ಯ ಮಾತಾಡ್ತಾ ಇದ್ದೀನಿ. ಪ್ರವಿ, ನಾನು ಕಣೋ ಅಮ್ಮಯ್ಯ ಮಾತಾಡ್ತಾ ಇದ್ದೀನಿ, ನಿಮ್ಮ ಅಮ್ಮಯ್ಯ. ಅಮ್ಮ ಯಾಕಮ್ಮ, ಏನಾಯ್ತು, ಯಾಕೆ ಹೇಳ್ತಾ ಇದೀಯಾ, ಯಾಕಮ್ಮ? ಸಖತ್ತು ಹೊಟ್ಟೆ ನೋವ್ತೈತೆ ಕಣ, ಭಾಳ ಹೊಟ್ಟೆ ನೋವ್ತೈತೆ. ಹೋಗಿದ್ದೆ ಆಸ್ಪತ್ರೆಗೆ, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನನಗೆ ಬರೋಕ್ಕಾಗಲ್ಲ, ಬಂದು ಕರ್ಕೊಂಡು ಹೋಗೋ ಪ್ರವಿ. ಸುಗುಣ ನನ್ನ ಕೈಲಿ ಆಪ್ರೇಷನ್ ಮಾಡಿಸೋಕ್ಕಾಗಲ್ಲ, ನಿನ್ನ ಮಗನ ತಕ್ಕ ಹೋಗು ಅಂತಾಳೆ. ಅದಕ್ಕೆ 15 ದಿವಸ 20 ದಿವಸದೊಳಗೆ ಮಾಡಿಸ್ಬೇಕಂತೆ ಕಣು. ಬಾರಪ್ಪ ಕರ್ಕೊಂಡು ಹೋಗ್ಬೇಡ ಪ್ರವಿ, ಬಾರೋ. ಯಾಕ್ರಿ, ಏನಾಯ್ತು, ಯಾರು ಫೋನ್ ಮಾಡಿರೋದು? ಅಮ್ಮ ಕಣೆ ಋತು, ಅಮ್ಮ ಯಾಕೋ ಫೋನ್ ಮಾಡಿ ಹೇಳ್ತಾ ಐತೆ. ಬರ್ತೀನಿ ಹೇಳ್ಬೇಡ, ಸುಮ್ಮನಿರು. ಬಂದು ಕರ್ಕೊಂಬರ್ತೀನಿ, ಸುಮ್ಮನಿರಮ್ಮ, ಕರ್ಕೊಂಬರ್ತೀನಿ, ಸುಮ್ಮನಿರು, ಹೇಳ್ಬೇಡ. ನಾನು ಹೋಗು ಅಂತಲೂ ಹೇಳಿಲ್ಲ, ಹೋಗ್ಬಿಟ್ಟಿವಾಗ ನೋಡಿ ಏನು ನೋವು. ನಾನು ಅವತ್ತೇ ಹೇಳಿದೆ, ಡಾಕ್ಟ್ರಿಗೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ, ಆಪ್ರೇಷನ್ ಮಾಡಿಸ್ಕೊಬಿಡಮ್ಮ ಸುಮ್ಮನೆ ಅಂತ, ಮಾತ್ರೆ ತಗೊಂತೀನಿ ಅಂತ ಅಂದೆ. ಹೇಳಿಲ್ವ ನಾನು? ಹೋಗ ಮಾತ್ಲಾಗೆ. ಬಾರಪ್ಪ, ಬಂದು ಕರ್ಕೊಂಡು ಹೋಗೋ, ನನಗೆ ಎದ್ದೋಡೋಣಕ್ಕಾಗ್ತಿಲ್ಲ, ತುಂಬ ನೋವು ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು. ಡಾಕ್ಟ್ರು ಮಾಡಿಸ್ಕೊಂಬ್ಲೇಬೇಕಮ್ಮ ನೀನು ಅಂತ ಹೇಳೋರು. ನಾವು ಮೊದ್ಲು ಹೋಗಿದ್ವಲ್ಲ, ಅದೇ ಆಸ್ಪತ್ರೆಗೆ ಹೋಗಿದ್ವಿ. ಸುಗುಣ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋಣ ಅಂದ್ಲು. ಅಲ್ಲ ಏನು ತೋರಿಸಿರ್ಲಿಲ್ಲ ಕಣಮ್ಮ, ಇಲ್ಲಿ ತೋರಿಸಿದ್ವಿ, ಅಲ್ಲೇನು ನೋಡಲ್ಲ, ಸ್ಕ್ಯಾನಿಂಗ್ ಬೇರೆ ಕಡೆಗೆ ಬರ್ಕೊಡ್ತಾರೆ, ಅಲ್ಲೇನು ಸ್ಕ್ಯಾನಿಂಗೂ ಇಲ್ಲ, ಬಾರಮ್ಮ ಇಲ್ಲಿ ತೋರ್ಸ ನೀವು ಆಸ್ಪತ್ರೆಗೆ ಅಂತ ಹೋಗಿದ್ವಿ. ಡಾಕ್ಟ್ರ್ ಅದಕ್ಕೆ ಹಿಂಗೆ ಹೇಳಿರು, ಅವಳು ಅದಕ್ಕೆ ಬೈತಾಳೆ ಕಣಪ್ಪ. ಬಾರೋ, ಕರ್ಕೊಂಬಾರೋ ಪ್ರವಿ, ಬಾರಪ್ಪ. ನಾನು ತಪ್ಪಾತ್, ಬಾರೋ. ಮನೆ ಬಿಟ್ಟು ಬಂದಿದ್ದು, ಇವ ನನಗೆ ಬರೋಕ್ಕಾಗ್ತಿಲ್ಲ, ಬಂದಿಲ್ಲ, ಬಸ್ ಸ್ಟ್ಯಾಂಡ್ನಾಗ ಕೂತ್ಕೊಂಡಿದ್ನಿ. ಬಾರಪ್ಪ, ಬಂದು ಕರ್ಕೊಂಬಾರೋ, ನನಗೆ ನೋಡಿ ಎದ್ದಳಕ್ಕಾಗ್ತಿಲ್ಲ. ಮಾಮಗೆ ಹೇಳ್ತೀನಿ, ಫೋನ್ ಮಾಡಿ, ಮಾಮ ಕರ್ಕೊಂಬರುತ್ತೆ ಬಿಡು. ಮಾಮಗೆ ಫೋನ್ ಮಾಡಿ ಹೇಳ್ತೀನಿ ನಾನು. ಬರೋಣ ಅಂತ ನಾನೇ ಬಂದಪ್ಪ, ಬ್ಯಾಗ್ ತಗೊಂಡು ಇಲ್ಲಿ ಕೂತ್ಕೊಂಡಿದ್ನಿ, ಎದ್ದಳಕ್ಕಾಗ್ತಿಲ್ಲ, ಅದಕ್ಕೆ ಭಾಳ ಹೊಟ್ಟೆ ನೋವ್ತೈತೆ. ಬಾರಪ್ಪ, ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ, ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರತ್ತ ನೆಮ್ಮದಿಗೆ ಹೇಳೋಣಂತ. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅದು ಇರಲ್ಲ, ನೆಮ್ಮದಿ ಆಗುತ್ತೆ. ಯಾರು ಋತು ಫೋನ್ ಮಾಡಿರೋದು? ನಮ್ಮ ಅತ್ತೆ ಅಂತೆ. ನೀಲಕ್ಕ, ನಮ್ಮ ಅತ್ತೆ ಯಾಕೋ ಫೋನ್ ಮಾಡೈತೆ ತಡಿ.
ಸರಿಯಮ್ಮ ಆಯ್ತು ಹೇಳು, ಫೋನ್ ಮಾಡ್ತೀನಿ, ಬರ್ತೀನಿ. ಮಾಮಗಾದ್ರೂ ಫೋನ್ ಮಾಡ್ತೀನಿ, ಮಾವರಾದ್ರೂ ಬರ್ತಾರೆ, ಇಲ್ಲಾಂದ್ರೆ ನಾನಾದ್ರೂ ಬರ್ತೀನಿ. ಈಗಲೇ ಬರ್ತೀನಿ ಇಲ್ಲಾಂದರೆ. ಯಾಕ್ರಿ ಏನಾಯಿತು? ಅತ್ತೆ ನಾವು ಫೋನ್ ಮಾಡಿದ್ದು. ಹ್ಞೂ, ಅಮ್ಮನೇ ಫೋನ್ ಮಾಡಿದ್ದು. ತುಂಬ ಹೊಟ್ಟೆ ನೋವು ಅಂತೆ, ಅದಕ್ಕೇ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಡಾಕ್ಟ್ರು ಆಪ್ರೇಷನ್ ಮಾಡಿಸ್ಕೋಬೇಕು, ಗರ್ಭಕೋಶದ್ದು ಅಂತ ಹೇಳೋರಂತೆ. ಅದಕ್ಕೇ ಹೋಗಿ ತೋರಿಸ್ಕೊಂಬಂದ್ರಂತೆ. ಅವಳು ಸುಗುಣಕ್ಕ ನಿಮ್ಮ ಮಗನ ಹತ್ರ ಹೋಗು ಅಂತ ಅಂದ್ಲಂತೆ. ಅದಕ್ಕೆ ಬಾರೋ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಾ ಐತೆ. ಅಮ್ಮಗೆ ಅವಾಗ ಒಂದ್ಸತಿ ಹೊಟ್ಟೆ ನೋವು ಬಂದಿತ್ತು ಹೇಳು. ಅದಕ್ಕೇ ನಾನು ಕರ್ಕೊಂಡೋಗಿ ತೋರಿಸಿದ್ದೆ. ಅವಾಗಲೇ ಹೇಳಿದ್ರು, ನೀವು ಟ್ಯಾಬ್ಲೆಟ್ ಎಲ್ಲ ತಗೊಳೋದ್ಕಿಂತ ಸುಮ್ಮನೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮೇಲು ಸುಮ್ಮನೆ ಅಂತ ಹೇಳಿದ್ರು. ಆದರೆ ಅಮ್ಮ ಭಯ ಇಕ್ಕೊಂಡು ಬೇಡಪ್ಪ ಅಂತ ಅಂತು, ಮಾತ್ರ ತಗೊಂತೀನಿ ಅಂತ. ತಿರ್ಗಿ ಇವಾಗ ಹಂಗೆ ಆಗೈತಂತೆ. ಅದಕ್ಕೆ ಆಪ್ರೇಷನ್ ಮಾಡಿಸ್ಕೊಂತೀನಿ ಕಣಪ್ಪ, ಬಾರೋ ಬಂದು ಕರ್ಕೊಂಡು ಹೋಗು. ಬರೋಣ ಅಂತ ಬಂದೆ. ಇಲ್ಲಿ ಬಸ್ ಸ್ಟ್ಯಾಂಡಾಗ ಕೂತ್ಕೊಂಡಿದ್ದೀನಿ, ನನಗೆ ಎದ್ದೇಳೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಐತೆ. ಅಪ್ಪಾಜಿಗೆ ಫೋನ್ ಮಾಡಿರಿ, ಅಲ್ಲಿ ಹೋಗಿ ನೋಡ್ಕೊಂಬತ್ತೆ, ಕರ್ಕೊಂಡು ಹೋಗುತ್ತೆ ಮನೆಗೆ. ನಾವು ಹೋಗೋವರೆಗೂ ಹೋಗೋಣ ಬೇಗನ. ನೋಡ್ನಿಲ್ಲ ಕಯ್ಯ, ಬೇಡ ಕಣತ್ತೆ, ಹೋಗ್ಬೇಡ ಕಣತ್ತೆ ಅಂತ ಬೋಡ್ಕಂಡೆ. ಅವತ್ತು ತಿರುಪ್ತಿ ತಿಮ್ಮಪ್ಪನ ಪ್ರಸಾದ ಕೊಟ್ರು ತಗೊಂಬ್ಲಿಲ್ಲ ಕಣಕ್ಕ, ಹಂಗೆ ಬಿಟ್ಟು ಹೋಯ್ತು. ಅಯ್ಯೋ, ನಾನು ಪ್ರಸಾದ ಬೇಡ ಅಂತಲ್ಲ, ಅಯ್ಯೋ ನಮ್ಮ ಅತ್ತೆ ಅಂತ ನನಗೆ ಎಷ್ಟು ಬೇಜಾರಾಯಿತು ಅವತ್ತು. ಅಯ್ಯೋ ನಮ್ಮ ಅತ್ತೆ ನೋಡು, ನಾನು ಅವತ್ತು ಹೇಳ್ದೆ, ಹೋಗ್ಬೇಡ ಕಣತ್ತೆ, ಹೋಗ್ಬೇಡ ಕಣತ್ತೆ ಅಂತ ಎಷ್ಟು ಬಡ್ಕೊಂಡ್ರು ಹೋಯಿತು ನೀಲಕ್ಕ. ನೋಡಿ ಇವತ್ತು ಎಷ್ಟು ಅವರು ಯಾರು ನೋಡಲ್ಲಕ್ಕ. ಯಾರೇ ಆಗಲಿ ಎಲ್ಲಿರಬೇಕೋ ಅಲ್ಲಿರ್ಬೇಕು ಅಷ್ಟೇ. ಅಯ್ಯೋ ಅವಳು ನೋಡೋದಿನ ತಗೊಳಮ್ಮ ಸುಗುಣನ್ನ. ಅವರು ಯಾರನ್ನೂ ಸೇರಲ್ಲ ಅವಳು ಸುಗುಣ. ಅವ್ರ ಅಮ್ಮನ ಯಪ್ಪ ಏನೋ ಒಂದು ತುತ್ತು ಮುದ್ದೆ ಇಕ್ತಾಳೆ ಅಷ್ಟೇ. ಆಸ್ಪತ್ರೆ ಅದು ಇದು ಅಂತಂದರೆ ಅವಳು ಯಾರನ್ನೂ ಸೇರಲ್ಲ. ಯಾರನ್ನೂ ಅವಳೇನು ನೋಡ ಅಂತಾಳಲ್ಲ. ನಿಮ್ಮ ಅತ್ತೆನ ಅವಳು ಯಾವತ್ತು ನೋಡ್ಕೊಂಬಲ್ ಬಿಡು. ಬರೇ ಗುದ್ದಾಡೋದೆ ಅವರಿಬ್ರು ಅಂತಾಗಿದ್ದಾರೆ ಅಂದರೆ ಬರೇ ಗುದ್ದಾಡೋದೆ ತಾಯಿ ಮಗಳು ಇಬ್ರು ಅವಳನು. ಅತ್ತೆ ಸೊಸೆ ಗುದ್ದಾಡ್ದಂಗೆ ಆಗುತ್ತೆ. ನಾನು ಹೇಳ್ದೆ ಅಕ್ಕ, ಹೋಗ್ಬಿಡ ಕಣಮ್ಮ ಅಂತ. ಋತು ಚೆನ್ನಾಗಿ ನೋಡ್ಕೊಂಬಳು ಇರ್ಬೋದಾಗಿತ್ತು. ನಮ್ಮಮ್ಮ ಏನೇನೆ ಇಲ್ಲದ್ದೆಲ್ಲನ ಏನೇನೋ ಮಾತಾಡ್ಕೊಂಡು ಆಯಮ್ಮನೆ ಎಲ್ಲ ಕಲ್ಪನೆ ಮಾಡ್ಕೊಂಡು ಹೋಯ್ತು. ಇವಾಗ ನೋಡು ಎಷ್ಟು ಪಜಿತಿ. ಸುಮ್ಕಿರು, ಇವಾಗ ಗೊತ್ತಾಯ್ತು ನಿಮ್ಮ ಅಮ್ಮಗೆ ನಿಮ್ಮ ಬೆಲೆ ಏನು ಅಂತ ಹೇಳಿ. ಅಲ್ಲ ಚೆನ್ನಾಗಿ ನೋಡ್ಕೊಂಬತ್ತಾಗಿರೋದು ಬಿಟ್ಟು ಅವ್ರ ತಗ ಹೋಗಿ ಮಾತು ಕೇಳೋ ಅಂಥದ್ದೇನು ಬೇಕು ಹೇಳಿ ನಿಮ್ಮ ಅಮ್ಮಗೆ. ಮತ್ತು ಚೆನ್ನಾಗಿರ್ಬೋದಾಗಿತ್ತು ಇಲ್ಲಿ. ಇವರು ಚೆನ್ನಾಗಿ ನೋಡ್ಕೊಂಬರು, ನಾನು ಚೆನ್ನಾಗಿ ನೋಡ್ಕೊತಿದ್ದೆ. ಫಸ್ಟ್ ಹೋಗ್ರಿ ಅಪ್ಪನಿಗೆ ಫೋನ್ ಮಾಡಿರಿ. ಅಪ್ಪನಿಗೆ ಫಸ್ಟ್ ಫೋನ್ ಮಾಡಿಬಿಟ್ಟು ಫಸ್ಟ್ ಹೋಗೋದು ನಡೀರಿ, ಹೋಗಿ ಕರ್ಕೊಂಬರೋಣ. ನಾವು ನೋಡ್ದಲ್ಲ ಇನ್ಯಾರು ನೋಡ್ತಾರೆ. ಹೋಗಿ ಕರ್ಕೊಂಬಂದು ಅದೇನು ಹಾಸ್ಪಿಟ್ಲಿಗೆ ತೋರಿಸಿ ಆಪ್ರೇಷನ್ ಮಾಡಿಸ್ಬಿಟ್ಟು ಕರ್ಕೊಂಬರೋಣ ನಡೀರಿ. ಫಸ್ಟ್ ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಹೊಟ್ಟೆ ನೋವು ತುಂಬ ನೋವಾದರೆ ತಡ್ಕೊಂಬಕ್ಕಾಗಲ್ಲ ಹೊಟ್ಟೆ ನೋವಿಗೆ ಅಲ್ವೇನಕ್ಕ, ತುಂಬ ಕಷ್ಟ. ಮತ್ತು ಹೇಳಿರ ಅಮ್ಮಗೆ ಅವಾಗ ಹೊಟ್ಟೆ ನೋವು ಬತ್ತಿರುತ್ತೆ. ನಾನು ನೋಡಿದ್ನಿ ಆಲೇನೆ ಮಸ್ತಾಗಿ ಮಂಜಕಯ್ಯ ಹೊಟ್ಟೆ ನೋವು ಒಂದೈತಿ. ಪಾಪಿ ಅವನೇ ಕರ್ಕೊಂಡು ಹೋಗೋಣ ಕಣ. ಮುಂದೆ ಇಟ್ಟು ಸೆನಕ್ಕಿಲ್ಲ ಅಂದರೆ ಎಂಥ ಸೆನಕ್ಕೆ ನೋಡ್ಕೊಂಬನು. ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಕರ್ಕೊಂಡು ಅದೇ ಹೋಗೋಣ. ನಮ್ಮಮ್ಮ ಅವಳ್ತ ಫೋನ್ ಮಾಡಿತ್ತು. ಹೊಟ್ಟೆ ನೋವು ಕಣಪ್ಪ, ನಿಮ್ಮ ಸುಗುಣಕ್ಕೆ ತೋರಿಸಲ್ಲ ಅಂದ್ಲು, ಆಪ್ರೇಷನ್ ಮಾಡಿಸಲ್ಲ ಅಂದ್ಲು, ಬಂದು ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಫೋನ್ ಮಾಡೈತಿ. ನನಗಂತೂ ಬೇಜಾರಾಯಿತು. ನಮ್ಮಮ್ಮಂಗೆ ಹುಷಾರಿಲ್ಲ ಅನ್ನೋದು ಕೇಳ್ಬಿಟ್ಟು. ಚೆನ್ನಾಗಿ ನೋಡ್ಕೊಳ್ತಿದ್ದೆ, ಒಂದು ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಸಾಕು, ಬಾರಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ. ಆದರೆ ನಮ್ಮಮ್ಮನಿಗೆ ಅದು ಅರ್ಥ ಆಗಲಿಲ್ಲ. ನಾವೆಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಸುಗುಣಕ್ಕನ ಮನೆಗೆ ಹೋಗ್ಬಿಡ್ತು ಅಂತಾರೆ. ನಮಗೆ ಬೇಜಾರಾಗ್ಬಿಡ್ತು. ನಾನು ಮದುವೆ ಆಗಿ ಬಂದಿದ್ದ ತಕ್ಷಣ ನಮ್ಮಮ್ಮ ಮುಂಚ್ಕೊಂಡು ಸುಗುಣಕ್ಕನ ಮನೆಗೆ ಹೋಗಿದ್ದಕ್ಕೆ. ಇನ್ನೇನು ಮಾಡಲಿ, ನಾವು ನೋಡ್ದಲ್ಲಿ ಯಾರು ನೋಡ್ತಾರೆ, ನೋಡಲೇಬೇಕಲ್ಲ ನಮ್ಮಮ್ಮನ್ನ. ಇವಾಗ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ನೋಡ್ತಾ ಇರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.